ಡೆಲ್ಲಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಸಿಜೆಪಿಯ ಪ್ರತಿಭಟನಾ ಸಮರ ಮುಂದುವರಿತಾ ಇದೆ. ಸಿಜೆಪಿ ಕರೆ ಕೊಟ್ಟು ಬೆನ್ನಲ್ಲೇ ಸಾವಿರಾರು ಪ್ರತಿಭಟನಾಕಾರರು ಇವತ್ತು ಕೂಡ ಜಮಾಯಿಸಿದ್ದಾರೆ ಡೆಲ್ಲಿಯಲ್ಲಿ. ಸಂಸತ್ ಚಲೋಗೆ ಸಾವಿರಾರು ವಿದ್ಯಾರ್ಥಿಗಳು ಆಗಮಿಸಿದ್ದು ರಾಜ್ಯದ ಟ್ರೈನು ಬಸ್ಸು ಹತ್ಕೊಂಡು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಖಾಕಿ ಸರ್ಪಗಾವಲಿದೆ, ಅದರ ನಡುವೆಯೂ ಕೂಡ ಆರ್ಭಟಿಸ್ತಾ ಇದೆ ಸಿಜೆಪಿ. ನೋಡಿ, ಸಿಜೆಪಿಯ ಕಾರ್ಯಕರ್ತರೇ ಎಲ್ಲರೂ ಹೋಗ್ತಾ ಇದ್ದಾರೆ ಅಂತಲ್ಲ, ಯುವಕರೆಲ್ಲ ಸೇರ್ತಾ ಇದ್ದಾರೆ. ಯುವಕರೆಲ್ಲ ಸಿಜೆಪಿ ಅಂತ ಹೇಳಕ್ ಆಗಲ್ಲ ನಾವು. ಕಾಕ್ರೋಚ್ ಜನತಾ ಪಾರ್ಟಿ ಇದೊಂದು ರೀತಿ ಸಡನ್ ಆಗಿ ಹುಡ್ಕೊಂಡಂತಹ ಒಂದು ಟೀಮು. ಅದು ಎಗ್ಗಿಲ್ಲದೆ ಬೆಳೀತಾ ಇದೆ, ವಿಪರೀತ ಫಾಲೋವರ್ಸ್ಗಳನ್ನ ಹೊಂದ್ಕೊಳ್ತು. ಇವೆಲ್ಲವೂ ಕೂಡ ಕೇವಲ ಸೋಷಿಯಲ್ ಮೀಡಿಯಾಗ ಅಷ್ಟೇ ಸೀಮಿತ ಅಂತ ಅನ್ಕೊಂಡ್ರು. ನೆನ್ನೆಯಿಂದ ಎಲ್ಲಿ ನೋಡಿದ್ರು ಕೂಡ ಕೈಯಲ್ಲಿ ಒಂದು ಇಡೀ ಅಕ್ಕಿಯನ್ನ ಮೇಲೆ ಹಾಕಿಬಿಟ್ರೆ ನೀವು ಕೆಳಗ್ ಬೀಳಕ್ ಜಾಗ ಇಲ್ಲ, ಆ ಪ್ರಮಾಣದಲ್ಲಿ ಸೇರ್ತಾ ಇದ್ದಾರೆ ಜನ. ರಾಷ್ಟ್ರ ರಾಜಧಾನಿಯಲ್ಲಿ ಜಿರಳೆಯ ಕಿಚ್ಚು ಮುಂದುವರಿತಾ ಇದೆ. ಧರ್ಮೇಂದ್ರ ಪ್ರಧಾನ್ ಯಾರಲ್ಲಿ ಈ ಶಿಕ್ಷಣ ಸಚಿವರಿದ್ದಾರಲ್ಲ, ಅವರ ರಾಜೀನಾಮೆಗೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಕ್ರೋಚ್ನ ಕಹಳೆ ವಿಪರೀತ ಸೌಂಡ್ ಮಾಡ್ತಾ ಇದೆ ಕಣ್ರಿ. ತಮ್ಮ ಬೇಡಿಕೆ ಈಡೇರಿಸುವಂತೆ ಯುವ ಪಡೆ ಪಟ್ಟು ಹಿಡಿದಿದೆ. ಇವಾಗ ತಮ್ಮ ಬೇಡಿಕೆ ಏನು ನೋಡ್ರಿ, ಇವರು ಉಪವಾಸ ಕೂತಿದ್ದು 3 ಮುಖ್ಯ ವಿಚಾರಗಳನ್ನು ಇಟ್ಕೊಂಡು. ಒಂದು, ಲಡಾಖಿಗೆ ರಾಜ್ಯ ಸ್ಥಾನಮಾನ ಸಿಗಬೇಕು ಅಂತ. ಬಟ್ ವಿಪರೀತ ಹೈಲೈಟ್ ಆಗಿದೆಯೇನು, ನೀಟ್ ಎಕ್ಸಾಮ್ ಇತ್ತಲ್ವಾ, ಇದರ ಹೊಣೆಗಾರಿಕೆ ಹೊತ್ಕೋಬೇಕು. ಶಿಕ್ಷೆ ಅಲ್ಲ, ಶಿಕ್ಷೆ ಆಲ್ರೆಡಿ ಆಗಿದೆ, ತನಿಖೆ ಆಗ್ತಾ ಇದೆ. ಇವರು ಇದನ್ನ ಮರೆಮಾಚುವ ಕೆಲಸವನ್ನ ಮಾಡ್ದಂಗೆ ಕಾಣಿಸ್ತಾ ಇತ್ತು ಬಿಜೆಪಿ. ಬಟ್ ಹೊಣೆಗಾರಿಕೆ ಹೊತ್ಕೊಳ್ಳೋರು ಬೇಕಲ್ಲ, ಅದಕ್ಕೆ ಆ ಇಲಾಖೆಯ ಶಿಕ್ಷಣ ಸಚಿವರನ್ನೇ ಕೆಳಗಿಳಿಸಿ ತಲೆದಂಡ ಮಾಡಿ ಅಂತ ಕೇಳ್ತಾ ಇರೋದು. ಇವತ್ತು ನೆನ್ನೆ ಹೋರಾಟ ಅಲ್ಲ ಇದು, ಹಲವಾರು ದಿನಗಳಿಂದಲೂ ಕೂಗು ಕೇಳಿ ಬರ್ತಾ ಇತ್ತು. ಒಬ್ರು ಉಪವಾಸ ಅಂತ ಮಾಡಿ ತೀರಾ ಅಸ್ವಸ್ಥರಾದ್ರು, ಅವ್ರನ್ನ ಆಸ್ಪತ್ರೆಗೂ ಸೇರಿಸಲಾಯಿತು. ಮುಂದುವರೆದ ಭಾಗ ಏನು, ಸಂಸತ್ ಚಲೋ 2ನೇ ದಿನಕ್ಕೆ ಕಾಲಿಟ್ಟಿದೆ. ರಾಜಕೀಯ ಸ್ವರೂಪವನ್ನ ಈ ಜಿರಳಿಗಳ ದೆಹಲಿ ದಂಗೆ ಪಡೆದುಕೊಂಡಿದೆ. ಸಂಸತ್ ಪ್ರತಿಭಟನೆಯಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಕೂಡ ನಿನ್ನೆ ಮಾಡಿದ್ರು. ಗಾಯಾಳುಗಳಿಗೆ ಚಿಕಿತ್ಸೆನ ಕೂಡ ಕೊಡಿಸಲಾಗ್ತದೆ. ಕಾನೂನು ಬೆಂಬಲಕ್ಕೆ ಕೇಜ್ರಿವಾಲ್ ಈಗ ನಿರ್ಧಾರ ಮಾಡಿದಾರಂತೆ. ವಿದ್ಯಾರ್ಥಿಗಳ ಮೇಲಿನ ದಾಳಿಗೆ ಕೇಜ್ರಿವಾಲ್ ಖಂಡನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಹಣೆಯಲ್ಲಿ, ಮೂಗಲ್ಲಿ, ಕೈಯಲ್ಲಿ, ಬಾಯಲ್ಲಿ ರಕ್ತ ಬಂತು, ಬಿದ್ದು ಹೊರಳಾಡಿದ್ರು. ಪೊಲೀಸರಿಗೂ ಕೂಡ ಆ ಟೈಮ್ನಲ್ಲಿ ದಾಳಿಗಳಾಯಿತು. ಬಟ್ ಇದನ್ನೆಲ್ಲ ನೋಡ್ಕೊಂಡು ಮಜಾ ತಗೊಳ್ತಾ ಇರೋದು ಯಾರು ಅನ್ನೋದೇ ಪ್ರಶ್ನೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ನಾಗರಾಜ್ ನೀಡ್ತಾರೆ. ನಾಗರಾಜ್, ಸಂಸತ್ ಚಲೋ 2ನೇ ದಿನದ ಹೈಲೈಟ್ಸ್ ನೀವು ಹೇಳೋದಾದ್ರೆ ಲೇಟೆಸ್ಟ್ ಅಂಶಗಳು. ಎಸ್ ವಿದ್ಯಾಮಲ್ನಾಡ್, 2ನೇ ದಿನವೂ ಕೂಡ ಈಗ ಕಾಕ್ರೋಚ್ ಪ್ರತಿಭಟನೆ, ಜಿರಳೆಗಳ ಪ್ರತಿಭಟನೆ ಮುಂದುವರಿತಾ ಇರುವಂತದ್ದು. ದೇಶದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳ ಸಾಗರ ಹರಿದು ಬರ್ತಾ ಇರುವಂತದ್ದು. ವಿದ್ಯಾರ್ಥಿಗಳ ಕಹಳೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಸಂಸತ್ ಕೂಡ ಬಂದ್ ಆಗುವಷ್ಟರ ಮಟ್ಟಿಗೆ, ಮುಂದೂಡಿಕೆ ಆಗುವಷ್ಟರ ಮಟ್ಟಿಗೆ ಈ ಕಾಕ್ರೋಚ್ ಪ್ರತಿಭಟನೆ ನಡೀತಾ ಇದೆ. ವಿವಿಧ ಕಡೆಯಿಂದ ಈಗ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಅಂದ್ರೆ ಬ್ಯಾರಿಕೇಡ್ ಎಲ್ಲ ತಳ್ಳ ಹಾಕಿ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ವಿದ್ಯಾಮಲ್ನಾಡ್. ಓಕೆ, ಇವತ್ತು ಕೂಡ ದೇಶದ ಮೂಲೆ ಮೂಲೆಯಿಂದ ಹಲವಾರು ರಾಜ್ಯಗಳಿಂದ ಯುವಕರೆಲ್ಲ ಹೋಗ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ. ನಂಬರ್ಸ್ ಏನಾದ್ರು ಅಂದಾಜು ಮಾಡ್ಬೋದಾ ನಾವು ಸದ್ಯಕ್ಕೆ? ಸದ್ಯದ ಮಟ್ಟಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜಿರಳೆ ಪ್ರೊಟೆಸ್ಟ್ ನಡೀತಾ ಇದೆ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ದೇಶದ ವಿವಿಧ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನೀಟ್ ಅಕ್ರಮ ಮತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಇವರು ಒತ್ತಾಯಿಸ್ತಾ ಇರುವಂತದ್ದು. ಅಷ್ಟೇ ಅಲ್ಲ, ಇವರು ಪ್ರಮುಖ 3 ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಒಂದು, ನೀಟ್ ಅಕ್ರಮ ಆಗಿದೆಯಲ್ವಾ, ಇದನ್ನ ಸರಿಪಡಿಸಬೇಕು, ಮತ್ತೆ ಇಂತಹ ಘಟನೆ ಮರುಕಳಿಸಬಾರದು, 1ನೇ ಬೇಡಿಕೆ. 2ನೇದು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಇವರು ಮತ್ತೆ ಅವರ ತಲೆದಂಡಕ್ಕೆ ಆಗ್ರಹಿಸಿರುವಂತದ್ದು. ಅಷ್ಟೇ ಅಲ್ಲ, ಯಾರು ಈ ನೀಟ್ ಅಕ್ರಮದಲ್ಲಿ ಬಲಿಯಾದ್ರೂ ಅವರಿಗೆ ತಲಾ 1 ಕೋಟಿ ಪರಿಹಾರಕ್ಕೆ ಇವರು ಆಗ್ರಹಿಸಿರುವಂತದ್ದು. ಇನ್ನು ಮುಂದೆ ಕೇಂದ್ರ ಸರ್ಕಾರ ಈ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ನೀಟ್ ಪರೀಕ್ಷೆ ಆಗಿರ್ಬೋದು, ಯಾವುದೇ ರೀತಿ ಪರೀಕ್ಷೆ ಇರ್ಬೋದು, ಅಕ್ರಮಗಳು ಆಗ್ಬಾರ್ದು ಅಂತ ಇವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೇಡಿಕೆಗಳು ಹೌದು, ಇದನ್ನ ನಾವು ಅವತ್ತಿಂದಲೂ ಕೂಡ ನೋಡ್ತಾ ಇದೀವಿ. ನೆನ್ನೆ ರೀತಿಯ ಹಿಂಸಾಚಾರ ಮರುಕಳಿಸದಂತೆ ಯಾವ ರೀತಿಯ ಪ್ರಿಕಾಷನ್ಸ್ ಗಳನ್ನು ತಗೊಂಡಿದ್ದಾರೆ ಪೊಲೀಸರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು? ದೆಹಲಿಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನಿನ್ನೆ ರೀತಿ ಹಿಂಸಾಚಾರ, ಗಲಾಟೆ, ನೂಕುನುಗ್ಗಲು ಆಗಿದ್ದಕ್ಕೆ ವಿವಿಧ ರಾಜ್ಯಗಳಿಂದ ಪೊಲೀಸರು ಕೂಡ ಬಂದಿದ್ದಾರೆ. ಹೈ ಅಲರ್ಟ್ ಘೋಷಿಸಿದ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆ ಆಗಿದೆ. ಅಷ್ಟೇ ಅಲ್ಲ, ವಿವಿಧ ಕಡೆಯಿಂದ ಪೊಲೀಸರ ಆಗಮನ ಆಗಿದೆ. ಎಲ್ಲ ರೀತಿಯ ಸ್ಕ್ವಾಡ್ ಗಳನ್ನು ನಿಯೋಜನೆ ಮಾಡಿದ್ದಾರೆ. ಈ ರೀತಿಯಾಗಿ
ಅಲ್ಲಿ ಇಂಟರ್ನೆಟ್ ಕೂಡ ಸ್ಥಗಿತ ಮಾಡಿರುವಂತದ್ದು, ಈ ರೀತಿ ಪ್ರಿಕಾಷನ್ ತಗೊಂಡಿದ್ದಾರೆ. ಇವತ್ತು ಪ್ರತಿಭಟನೆ ಹತ್ತಿಕ್ಕುವಲ್ಲಿ ಪೊಲೀಸರು ಯಶಸ್ವಿ ಆಗ್ಬಹುದು ಎಂಬ ಒಂದು ನಿರೀಕ್ಷೆ ಇದೆ. ಕಾದ್ ನೋಡ್ಬೇಕಾಗಿದೆ ನಿನ್ನೆ ವಿದ್ಯಾ. ಆರೋಗ್ಯ ಸಚಿವರು ಸಿಜೆಪಿಯ ಇಬ್ಬರನ್ನ ಕರೆದು ಮಾತಾಡ್ಸಿದ್ರು. ವಾಟ್ ನೆಕ್ಸ್ಟ್? ಅದರ ರಿಸಲ್ಟ್ ಏನು? ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಅವರು ಮಾತುಕತೆಯನ್ನು ನಡೆಸಿದ್ರು. ಅವರ ಬೇಡಿಕೆಯನ್ನ ಈಡೇರಿಸ್ತೇವೆ, ನಿಮ್ಮ ಪ್ರತಿಭಟನೆಗೆ ನಿಮ್ಮ ಮನವಿಯನ್ನ ನಾವು ಸ್ಪಂದಿಸ್ತೇವೆ ಅಂತಾನೂ ಕೂಡ ಹೇಳಿದ್ರು. ಆದ್ರೆ ವಿದ್ಯಾರ್ಥಿಗಳು ಇವತ್ತು ಕೂಡ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಈ ಘಟನೆಗಳ ಆಧಾರದ ಮೇಲೆ ಸರ್ಕಾರ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದರ ಆಧಾರದ ಮೇಲೆ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆ ಮುಂದುವರಿಸ್ತಾರಾ ಅಥವಾ ಇವತ್ತು ಸ್ಥಗಿತ ಮಾಡ್ತಾರಾ ಅನ್ನೋದು ಗೊತ್ತಾಗ್ಬೇಕಾಗಿದೆ. ಮುಂದಾಳತ್ವ ಯಾರು ತಗೊಳ್ತಾ ಇದಾರೆ? ಸಿಜೆಪಿ ಪಾರ್ಟಿ ಅವರೇನಾ? ಅಭಿಜಿತ್ ದೀಪ್ಗೆ ಹೊರತುಪಡಿಸಿದ್ರೆ ಯಾರು ಇದ್ರ ಮುಂದಾಳತ್ವವನ್ನ ತಗೊಳ್ತಾ ಇದ್ದಾರೆ? ಇದರ ಮುಂದಾಳತ್ವ ಅಂತ ಇಲ್ಲ, ಆದ್ರೆ ವಿದ್ಯಾರ್ಥಿಗಳು ಸಂಘಟನೆಯಲ್ಲಿ ನಾವೆಲ್ಲರೂ ಒಂದು ಅನ್ನುವ ದೃಷ್ಟಿಕೋನದಲ್ಲೇ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನೇತೃತ್ವ ಅನ್ನೋದು ಯಾವುದೂ ಇಲ್ಲ. ಯಾವುದೇ ಪಕ್ಷಗಳು ಭಾಗಿಯಾಗಿರ್ಬೋದು ಅಷ್ಟೇ, ಆದ್ರೆ ಇದರ ನೇತೃತ್ವವನ್ನ ಯಾವುದೇ ಪಕ್ಷ ಆಗ್ಲಿ ಯಾವುದೇ ವ್ಯಕ್ತಿ ಆದ್ರೂ ತಗೊಂಡಿಲ್ಲ. ಎಲ್ಲವನ್ನು ನಾವು ಜಂಟಿಯಾಗಿ ಮಾಡ್ತೇವೆ ಅಂತ ಹೋಗ್ತಾ ಇದ್ದಾರೆ ಅವರು. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ ನಾಗರಾಜ್.